ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಶೋಕ್ ಇಲ್ಲಿ ಒಂದ್ಸಲ ಇಲ್ಲಿ ಅಣ್ಣ ಪ್ಲೀಸ್. ಈ ಸೈಲೆನ್ಸ್ ನ ಕೇಳಿಸ್ಕೊಳ್ಳಿ ಅಶೋಕ್. ಸೈಲೆಂಟ್ ಆಗೇನೋ ಇದೆ, ಬಟ್ ಕೇಳಿಸ್ಕೊಂಡ್ರೆ ಎಲ್ಲಾನು ಕೇಳುತ್ತೆ. ಚುಯಿ ಅಂತ ಬೀಸ್ತಿರೋ ಗಾಳಿ, ಅದಕ್ಕೆ ಆ ಎಲೆಗಳ ಸದ್ದು, ಹಕ್ಕಿಗಳ ಚಿಲ್ಪಿಲಿ, ವಾವ್, ಒಳ್ಳೆ ನಮ್ಮೂರ ಮಂದಾರ ಹೂವೆ ಫಿಲ್ಮ್ ಒಳಗೆ ಹೋದಂಗೆ ಅನಿಸ್ತಿದೆ ನನಗೆ. ಸಿನಿಮಾ ಮಾಡೋರು ಪ್ರಕೃತಿ ಮಧ್ಯ ಬಂದು ಶೂಟ್ ಮಾಡ್ತಾರೆ. ನಿನ್ನನ್ನು ಪ್ರಕೃತಿ ಮಧ್ಯ ಕರ್ಕೊಂಡ್ ಬಂದಿದ್ದೀನಿ. ನೀನು ನೋಡಿದ್ರೆ ಯಾವುದೋ ಸಿನಿಮಾದಲ್ಲಿ ಇದ್ದಂಗೆ ಆಗ್ತಿದೆ ಅಂತ ಹೇಳ್ತಿದ್ಯಲ್ಲ ಮುದ್ದು. ನಾನು ನಿಮ್ಮಂಗೆ ಜಗತ್ ಸುತ್ತಿಲ್ವಲ್ಲ ಸ್ವಾಮಿ. ಅಯ್ಯೋ, ಜಗತ್ ಸುತ್ತಕ್ಕೆ ಅಲ್ವಾ ನಿನ್ನ ಕರ್ಕೊಂಡ್ ಬಂದಿರೋದು. ಓಹೋ, ಪ್ರಪಂಚ ಪರ್ಯಟನೆ ಮಾಡಿಸ್ತೀರಾ ಅನಿಸ್ತಿದೆ. ಅದ ಏನ್ ಅನ್ಕೊಂಡಿದ್ಯಾ ನಿನ್ ಗಂಡನ್ನ? ನೀನ್ ಕೇಳೋದ್ ಹೆಚ್ಚ, ನಾನು ಕೊಡ್ಸೋದ್ ಹೆಚ್ಚ. ಹೌದಾ? ನಾನೇನ್ ಜಾಸ್ತಿ ಕೇಳಲ್ಲ. ನಮ್ಮಿಬ್ರು ಪ್ರೀತಿ, ಈ ಬಾಂಡಿಂಗ್, ನಮ್ಮಿಬ್ರು ಕೋಳಿ ಜಗಳ, ಇದು ಯಾವಾಗ್ಲೂ ಹೀಗೆ ಇರ್ಬೇಕು. ಇನ್ನು ನೆಕ್ಸ್ಟ್ 40 ವರ್ಷ ಆದ್ರೂ ನಾವಿಬ್ರು ಹೆಲ್ದಿಯಾಗಿ ಖುಷಿಯಾಗಿರ್ಬೇಕು. ಜೊತೆಗೆ ನಮ್ಗೊಂದು ಮುದ್ದಾದ ಪಾಪು, ಅಷ್ಟೇ ಸಾಕು. ಹಾಗಾದ್ರೆ ಗ್ಯಾರಂಟಿನಾ? ನೀನಿಷ್ಟು ಮುದ್ದಾಗಿ ಕೇಳ್ಕೊಂಡ್ರೆ ಯಾವ ದೇವ್ರ ತಾನೇ ಇಲ್ಲ ಅಂತ ಹೇಳ್ತಾರೆ ಹೇಳು? ತಥಾಸ್ತು ಅಂತ ನಾನ್ ಮಾತ್ರ ಅಲ್ಲ, ಆ ಅಶ್ವಿನಿ ದೇವತೆಗಳು ಹರಿಸ್ತಾರೆ. ನಿನ್ನ ಹೆಜ್ಜೆಗೆ ಕಾವಲುಗಾರ, ನಿನ್ನ ಸೇವೆಗೆ ನಾನೌಕರ, ನಿನ್ನ ಬದುಕಿಗೆ ನಾ ಜೊತೆಗಾರ ಇರಲಿ. ಕಾಲ ನಿಲ್ಲೋದು ಅಂತ ಹೇಳ್ತಾರಲ್ಲ, ಅದು ಇದಕ್ಕೇನ ಅಶೋಕ್? ಸಿಟಿ ಲೈಫಿನ ಜಂಜಾಟ ಇಲ್ಲ, ಆ ಟ್ರಾಫಿಕ್ ನಾಯ್ಸು, ಬೆಳಿಗ್ಗೆ ಬೇಗ ಎದ್ದು ಆಫೀಸ್ಗೆ ಹೋಗ್ಬೇಕು ಅನ್ನೋದು, ಡೆಡ್ಲೈನ್ಸ್ ಮೀಟ್ ಮಾಡಬೇಕು ಅನ್ನೋ ಟೆನ್ಷನು, ಇದು ಯಾವುದೂ ಇರಲಿಲ್ಲ. ಪ್ಲೇಸ್ ಇಸ್ ಸೋ ಕಾಮ್ ಅಂಡ್ ಸೋ ಪೀಸ್ಫುಲ್ ಅಶೋಕ್. ಅದಕ್ಕೆ ಅಲ್ವಾ ನಾವು ಬೆಂಗಳೂರು ಬಿಟ್ಟು ಇಲ್ಲೆಲ್ಲೋ ಸುತ್ತಾಡಕ್ಕೆ ಬಂದಿರೋದು. ಆ್ಯಕ್ಚುಲಿ ನಾರ್ಮಲ್ ಟೂರಿಸ್ಟ್ ಜಾಗಗಳನ್ನ ಬಿಟ್ಟು ಇದು ಯಾವುದೋ ಹೆಸರಲ್ಲಿ ದೂರಕ್ಕೆ ನನ್ನ ಕರ್ಕೊಂಬಂದಿದ್ದೀರಲ್ಲ, ಥ್ಯಾಂಕ್ಸ್ ಅ ಲಾಟ್ ಫಾರ್ ದ್ಯಾಟ್. ಇಟ್ಸ್ ಸೋ ಫನ್ ಆ್ಯಂಡ್ ಬ್ಯೂಟಿಫುಲ್. ನನಗಂತೂ ತುಂಬ ಖುಷಿ ಆಗ್ತಿದೆ. ಮನೆಗೆ ವಾಪಸ್ ಹೋಗ್ಬೇಕು ಅಂತಾನೆ ಅನ್ನಿಸ್ತಿಲ್ಲ. ಇಲ್ಲೇ ಇರೋಣವಾ? ಇಲ್ಲೇ ಇದ್ಬೋಣ ಅಂತ ನನಗೂ ಅನ್ಸುತ್ತೆ ಮುದ್ದು. ಆದರೆ ನಿನ್ನ ಟ್ರೀಟ್ಮೆಂಟ್ಗೆ ಅಂತಾದರೂ ನಾವು ಆದಷ್ಟು ಬೇಗ ಬೆಂಗಳೂರಿಗೆ ಹೋಗಲೇಬೇಕು. ನೀನು ಹೇಳೋ ಥರ ಕಾಲ ಇಲ್ಲೇ ನಿಂತು ಈ ಖುಷಿ, ಈ ನಿನ್ನ ಕಾಮ್ನೆಸ್ಸು ಇಲ್ಲೇ ಫ್ರೀಸ್ ಮಾಡೋ ಶಕ್ತಿ ನನಗಿದ್ದಿದ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.